ಪ್ಲೇನ್ ಫ್ಯಾಬ್ರಿಕ್ಸ್ ತಗೊಂಡು ಈ ಥರ ನೆಟೆಡ್ ಫ್ಯಾಬ್ರಿಕ್ಗೆ ಮ್ಯಾಚ್ ಮಾಡಿ ಈ ಥರ ಸ್ಲೀವ್ಸ್ನ ಹೇಗೆ ಈಸಿಯಾಗಿ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಈ ಡಿಸೈನ್ಸ್ನ ನೀವು ಬ್ಯಾಕ್ ಡಿಸೈನ್ಗೂ ಟ್ರೈ ಮಾಡ್ಬೋದು. ಬೋಟ್ ನೆಕ್ ಡಿಸೈನ್ಸ್ಗೆಲ್ಲ ನೀವು ಇದನ್ನು ಸೆಂಟ್ರಲ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ನೆಟ್ ಫ್ಯಾಬ್ರಿಕ್ ತಗೊಂಡು 3 ಇಂಚ್ಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಹಾಫ್ ಇಂಚ್ಗೆ ನೀವು ಪ್ಲೀಟ್ ಇಟ್ಕೊಂಡು ಬರಬೇಕು. ಸೊ ನೋಡಿ ಈ ಥರ ಈವನ್ ಆಗಿ ಹಾಫ್ ಇಂಚ್ ಪ್ಲೀಟ್ ಇಡಬೇಕು. ಸೊ ಈ 3 ಇಂಚಸ್ ಮಧ್ಯದಲ್ಲಿ 1.5 ಇಂಚ್ಗೆ ನಾವು ಸ್ಟಿಚ್ ಮಾಡಬೇಕು. ಎಕ್ಸಾಕ್ಟಾಗಿ ಹಾಫ್ ಆ್ಯಂಡ್ ಹಾಫ್ ಅಂದರೆ ಮಧ್ಯದಲ್ಲಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ್ಮೇಲೆ ಒಂದು ಸೈಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ಆಪೋಸಿಟ್ ಸೈಡ್ ಪ್ಲೀಟ್ ಒಂದು ಕಡೆ ಇದೆ ಅಂದರೆ ಫೋಲ್ಡ್ ಆಪೋಸಿಟ್ ಸೈಡಲ್ಲಿ ನಾವು ಸ್ಟಿಚ್ ಮಾಡಬೇಕು. ಸೊ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆ್ಯಂಡ್ ಅದು 2 ಕಡೆನೂ ಇದೇ ಥರ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಸೊ ಒಂದು ಸೈಡ್ ಈ ಥರ, ಅದಾದಮೇಲೆ ಇನ್ನೊಂದು ಸೈಡು ಈ ಥರ ಮಾಡ್ಕೊಳ್ಬೇಕು. ಸೊ ಇದು ರೆಡಿ 3 ಇಂಚಸ್ ಇರೋದ್ರಿಂದ ಸೆಂಟ್ರಲ್ಲಿ 2 ಇಂಚಸ್ ನಮಗೆ ಬ್ಲೌಸಲ್ಲಿ ಕಾಣುತ್ತೆ. ಸೊ 2 ಇಂಚಸ್ ಅಂದಮೇಲೆ ನಮ್ಮ ಸ್ಲೀವ್ಸ್ನ ಆನ್ ಫೋಲ್ಡ್ ಮಾಡಿಕೊಂಡು 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಹಾಫ್ ಇಂಚ್ ಹೊಲಿಗೆಗೆ ಬಿಟ್ಕೊಂಡು ಕಟ್ ಮಾಡಬೇಕು. ಸೊ ನೋಡಿ ಹಾಫ್ ಇಂಚ್ಗೆ ಆನ್ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ನ ಕಟ್ ಮಾಡಬೇಕು. ಸೊ ನೆಟ್ ಎಡ್ಜಲ್ಲಿ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಆ್ಯಸ್ ಇಟ್ ಇಸ್ ಮೇನ್ ಫ್ಯಾಬ್ರಿಕ್ನನ್ನು ಕಟ್ ಮಾಡಿಕೊಂಡು ಈ ಥರ ಫೇಸ್ ಆನ್ ಫೇಸ್ ಇಟ್ಕೊಂಡು ಕೆಳಗಡೆ ಸ್ಟಿಚ್ ಮಾಡಬೇಕು. ಸೊ ಕೆಳಗಡೆ ಮಾತ್ರ ಸ್ಟಿಚ್ ಮಾಡಬೇಕು. ಹಾಫ್ ಇಂಚ್ ಎಷ್ಟು ಹೊಲಿಗೆಗೆ ಬಿಟ್ಟಿದ್ದೀವೋ ಅಷ್ಟು ಸ್ಟಿಚ್ ಮಾಡಬೇಕು. ಸೊ ನೆಕ್ಸ್ಟ್ ನಾವು ರೆಡಿ ಮಾಡಿರೋ ಪ್ಲೀಟ್ ನೆಟ್ ಫ್ಯಾಬ್ರಿಕ್ನ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಇಲ್ಲಿ ನೋಡಿ ಫೇಸ್ ಆನ್ ಫೇಸ್ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ ಮೇಲೆ. ಸೊ ಸೈಡ್ಸ್ನ ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ತಿರ್ಗಿಸಿದ್ರೆ ಒಂದು ಸೈಡ್ ರೆಡಿ ಆಗುತ್ತೆ. ಅದಾದಮೇಲೆ ಇನ್ನೊಂದು ಸೈಡು ಅಷ್ಟೇ ರೆಡಿ ಮಾಡಿರೋ ಫುಲ್ ಪೀಸ್ನ ಇಲ್ಲಿ ಇಟ್ಕೊಂಡು ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕು. ಸೊ ಸ್ಟಿಚ್ ಮಾಡಿದ್ಮೇಲೆ ತಿರ್ಗಾ ಈ ಕಡೆ ಟರ್ನ್ ಮಾಡಿದ್ಮೇಲೆ ಕಂಪ್ಲೀಟಾಗಿ ಫಿನಿಶ್ ಆಗಿರುತ್ತೆ. ಸೊ ಎಕ್ಸಸ್ನ ಕಟ್ ಮಾಡಬೇಕು. ಸೊ ಸ್ಟಿಚ್ ಹಾಕ್ಬಿಟ್ಟು ಎಕ್ಸಸ್ನ ಕಟ್ ಮಾಡಿಬಿಡಿ. ಸೊ ರೆಡಿ ಸ್ಲೀವ್ಸ್ ಪ್ಯಾಟರ್ನ್ ರೆಡಿ ಆಯಿತು. ಇವಾಗ ಈ ಥರ ಬೀಡ್ಸ್ನ ಈ ಜಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಮಧ್ಯದಲ್ಲಿ ಒಂದೊಂದಕ್ಕೂ ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನಿಮಗೆ ಬೀಡ್ ಸೈಜ್ ದೊಡ್ಡದು ಬೇಕಂದ್ರೂ ಸ್ಟಿಚ್ ಮಾಡ್ಕೊಳ್ಬೇಕು. ಫುಲ್ಲಿ ಸ್ಟಿಚ್ ಮಾಡಿದ್ಮೇಲೆ ಈ ಸ್ಲೀವ್ಸ್ ರೆಡಿ ಆಗಿರುತ್ತೆ.